ನಾಮಫಲಕಗಳಲ್ಲಿ ಶೇಕಡಾ 60ರಷ್ಟು ಕನ್ನಡ ಬಳಕೆಗೆ ಪಟ್ಟು ಏರ್ಪೋರ್ಟ್ ಬಳಿ ಕರವೇ ಪ್ರತಿಭಟನೆ ಕಾರ್ಯಕರ್ತರಿಂದ ಇಂಗ್ಲಿಷ್ ಬೋರ್ಡ್ ಧ್ವಂಸ ಎಂಜಿ ರೋಡ್ನಲ್ಲೂ ಕರವೇ ಕಾರ್ಯಕರ್ತರ ರೋಷಾವೇಶ ಕೆನರಾ ಬ್ಯಾಂಕ್ ಬೋರ್ಡ್ ಕಿತ್ತೆಸೆದು ಧರಣಿ ಪ್ರತಿಭಟನಾಕಾರರು ಪೊಲೀಸರ ವಶಕ್ಕೆ ಮೈಸೂರಿನಲ್ಲಿ 4ರಲ್ಲಿ ಸೋಂಕು ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಚಾಮರಾಜನಗರದಲ್ಲಿ 15ಕ್ಕೂ ಹೆಚ್ಚು ಮಕ್ಕಳಿಗೆ ಜ್ವರ ಪಿಎಸ್ಐ ಹಗರಣದ ಸಾಕ್ಷ್ಯಗಳಿವೆ ಎಂಬ ಹೇಳಿಕೆ ಎಚ್ಡಿಕೆ ಯತ್ನಾಳ್ ಅಶ್ವಥ್ ನಾರಾಯಣ್ಗೆ ಸಮನ್ಸ್ ಮಾಹಿತಿ ನೀಡುವಂತೆ ಸೂಚಿಸಿದ ಆಯೋಗ ಭಾರತ್ ಜೋಡೋ ಬಳಿಕ ಮತ್ತೊಂದು ಯಾತ್ರೆಗೆ ಸಿದ್ಧತೆ ರಾಹುಲ್ ಗಾಂಧಿಯಿಂದ ಭಾರತ ನ್ಯಾಯ ಯಾತ್ರೆ 14 ರಾಜ್ಯಗಳ 85 ಜಿಲ್ಲೆಗಳಲ್ಲಿ ಸಂಚಾರ ಹರಿಯಾಣ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ವೀರೇಂದ್ರ ಕುಸ್ತಿ ಅಖಾಡಕ್ಕೆ ದಿಢೀರ್ ಭೇಟಿ ಕುಸ್ತಿಪಟುಗಳ ಜೊತೆಗೆ ಕೈನಾಯಕನ ಮಾತುಕತೆ ದೆಹಲಿಯಲ್ಲಿ ಆವರಿಸಿದ ದಟ್ಟ ಮಂಜು 110 ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ರಾಮಲಲ್ಲಾ ವಿಗ್ರಹ ಕೆತ್ತನೆಗೆ ಅವಕಾಶ ಸಿಕ್ಕಿದ್ದು ಅದೃಷ್ಟ ಟಿವಿ9 ಜೊತೆಗೆ ರೋಚಕ ಕಥೆ ಬಿಚ್ಚಿಟ್ಟ ಕನ್ನಡಿಗ ಶಿಲ್ಪಿ ಅರುಣ್